ನಾನು ಒಂದು ಕೆಲಸನೂ ಮಾಡೋದಕ್ಕೆ ಬಿಡಲ್ಲ ಅಂತೀರಾ? ಇದ್ಯಾಕೋ ಜಾಸ್ತಿ ಆಯ್ತಪ್ಪ. ಜಾಸ್ತಿ ಏನೂ ಇಲ್ಲ ರಾಧಿಕಾ, ನೀನು ಯಾವ ಕೆಲಸನೂ ಮಾಡಬಾರ್ದು ಅನ್ನೋದು ನಮ್ಮ ಯಜಮಾನ್ರ ಆಜ್ಞೆ. ಹೆಂಡತಿಯಾಗಿ ಅವ್ರ ಆಜ್ಞೆನ ಪರಿಪಾಲಿಸ್ತಿದ್ದೀನಿ ಅಷ್ಟೇ. ಆದ್ರೆ ನನಗೆ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ. ಆಯ್ತು, ಇನ್ನು ಸ್ವಲ್ಪ ದಿನ ಆದಮೇಲೆ ಎಲ್ಲ ಕೆಲಸನೂ ನೀನೇ ಮಾಡು. ಆಗ ನಾನು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀನಿ. ಎಲ್ಲ ಜವಾಬ್ದಾರಿನ ನೀನು ಕೊಟ್ಬಿಟ್ಟು, ಸರಿನಾ? ಶಾಂತನು ಬೇಗ ಬರ್ತೀನಿ ಅಂತ ಹೇಳಿದೆ. ನೀನು ಅಮ್ಮ ಕರೆದ ತಕ್ಷಣ ಪ್ರತ್ಯಕ್ಷ ಆಗ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಈಗ ಬರ್ತಿದ್ಯಾ. ಅಮ್ಮ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಎಲ್ಲರೂ ಹೇಳೋದು ಕೆಲಸ ಅನ್ನೋ ಕಾರಣನೇ. ಅದಿರ್ಲಿ ಬಿಡು, ಈಗ ತುಂಬಾ ಕೆಲಸ ಇದೆ ನೋಡು. ಮನೆ ಕೆಲಸನೆಲ್ಲ ನಾವು ಹೆಂಗಸರು ನೋಡ್ಕೋತೀವಿ. ನಂಜುಗುಡಿನೂ ಶೀಲಮು ಮನೆಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನೋಡ್ಕೋತಾರೆ. ಬಂದವ್ರ ಯೋಗಕ್ಷೇಮನ ಇವ್ರು ವಿಚಾರಿಸ್ಕೋತಾರೆ. ನೀನು ಅತಿಥಿಗಳನ್ನ ಕರೆಯೋದು, ಅವ್ರು ಕಳಿಸೋ ಜವಾಬ್ದಾರಿನ ತಗೋಬೇಕು, ಸರಿನಾ? ಸರಿಮ್ಮ, ನೀವು ಹೇಗೆ ಹೇಳ್ತಿರೋ ಹಾಗೇ ನಡ್ಕೋತೀನಿ. ನಾನು ಸ್ವಲ್ಪ ಕೆಲಸ ಇದೆ, ಬಂದ್ಬಿಡ್ತೀನಿ, ಒಂದು ನಿಮಿಷ. ರಾಧಿಕಾ, ಇತ್ತೀಚೆಗೆ ನಡೀತಿರುವಂಥ ಬದಲಾವಣೆಗಳಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿರೋದಂತೂ ನಿಜ ಅಲ್ಲ. ಇಷ್ಟೊಂದು ಬದಲಾಗೋದ? ನನಗೆ ಕಾಂಪಿಟೇಟರ್ ಅಂತ ಯಾರಿರ್ತಾರೆ ಹೇಳು? ಹಾಗಾದರೆ ಹಾಳಾದ ಊರಿಗೆ ಇದ್ದೋನೆ ಗೌಡ ಅನ್ನೋಗಾಗುತ್ತೆ. ನಿನ್ನ ಜೊತೆ ಹೊಡೆದಾಡೋ ಶಕ್ತಿ ಅಂತೂ ನನಗಿಲ್ಲ. ಈ ಮನೆ ಮಗಳಾಗಿ ಮೆರಿಬೇಕು ಅನ್ನೋ ಆಸೆನೂ ಇಲ್ಲ. ನನಗೇನು ಬೇಕು ಅನ್ನೋದು ನಿನಗೆ ಗೊತ್ತಿದೆ ಶಾಂತನು. ನನ್ನ ವಿಷು ನನಗೆ ಸಿಕ್ಕಿದ ತಕ್ಷಣ ನಾನು ಈ ಮನೆ, ಈ ಊರು ಎಲ್ಲ ಬಿಟ್ಟು ಹೊರಟೋಗ್ತೀನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀನೇನೋ ಈ ಮಾತನ್ನು ಹೇಳಿದೆ, ಆದರೆ ಇದನ್ನ ನಂಬೋದು ಹೇಗೆ ಅಂತ ಅರ್ಥ ಆಗ್ತದೆ. ನಿನ್ನ ಮೇಲೆ ನನಗೆ ದ್ವೇಷ ಇದ್ದಿದ್ರೆ ಅಮ್ಮಂಗೆ ಹೇಳಿ ನಿನ್ನನ್ನು ಇಲ್ಲಿ ಕರೆಸೋ ಜವಾಬ್ದಾರಿ ನಾನು ತಗೊಳ್ತಿರ್ಲಿಲ್ಲ. ನನ್ನನ್ನು ನೀನು ಕರೆಸೋ ಜವಾಬ್ದಾರಿ ತಗೊಂಡ? ಹೌದು, ನಿನ್ನನ್ನು ಕರೆಸ್ಬೇಕು ಅಂತ ಅಮ್ಮಂಗೆ ಹೇಳಿದ್ದೆ ನಾನು. ಈ ವಿಷಯದಲ್ಲಾದರೂ ನೀನು ಈ ಮನೆಗೆ ಹತ್ತಿರ ಆದರೆ ಮುಂದೆ ನಿನಗೆ ಸಹಾಯ ಆಗ್ಬೋದು ಅಂತ. ಇದೇ ರಾಧಿಕಾ ಬದುಕೋರ ಲಕ್ಷಣ. ನೀನು ನೋಡಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀನು ಬದುಕೋ ದಾರಿ ಕಲ್ತ್ಕೊಂಡ್ಬಿಟ್ಟೆ. ಏನು ಮಾಡೋದು, ಬೇರೆ ವಿಧಿ ಇಲ್ಲ. ಈಗಲೂ ನನಗೆ ನಿನ್ನನ್ನು ಆ ಶಾರದನ್ನ ಕಂಡ್ರೆ ಆಗಲ್ಲ. ಹಾಗಂತ ದ್ವೇಷ ಸಾಧಿಸಿದ್ರೆ ನನಗೆ ನನ್ನ ವಿಷಯ ಸಿಗಲ್ಲ ಅನ್ನೋದು ಗೊತ್ತಾಗಿದೆ. ಸಿಗಲ್ಲ ಅಂತಲ್ಲ, ಯಾವತ್ತೂ ಸಿಗಲ್ಲ. ನನ್ನ ಮಾತು ನೀನು ಕೇಳದೇ ಇದ್ರೆ. ಅದಕ್ಕೆ ಅಲ್ವಾ ಶಾಂತನು ನಾನು ಬದಲಾಗೋ ಮನ್ಸು ಮಾಡಿರೋದು. ನನ್ನ ವಿಷಯಗೆ ಏನೂ ಮಾಡಬೇಡ. ಹೂವು ನೋಡ್ಕೊಂಡಾಗ ನೋಡ್ಕೋತಾ ಇದ್ದಾರೆ ನಮ್ಮ ಹುಡುಗರು ವಿಷಯನ. ಅವನಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ನೀನು ಸುಮ್ಮನಿರಲ್ಲ ಅಂತ ನಾನು ಗೊತ್ತಿದೆ. ಸರಿ, ಯಾರಿಗೇನಾದರೂ ಆಗಲಿ ಅಂತ ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ನನಗೆ ನನ್ನ ಸಂಸಾರ ಉಳಿಯೋದೇ ಮುಖ್ಯ. ನಿನಗೆ ಈ ಮನೆಯಿಂದ ಏನೇನು ಸಿಗಬೇಕೋ ಅದನ್ನು ತಗೋ, ಆದರೆ ಈ ಮನೆಗೆ ಅನ್ಯಾಯ ಮಾತ್ರ ಮಾಡಬೇಡ. ಅದೇ ಅಂದ್ಕೊಂಡೆ, ರಾಧಿಕಾ ಯಾಕೆ ಇಷ್ಟೊಂದು ಬದಲಾದ್ಲು, ಮನೆ ಮೇಲೆ ಪ್ರೀತಿ ಇಲ್ವಾ ಅಂತ. ಸರಿ, ಈಗ ನೀನು ನಿಜವಾಗ್ಲೂ ಬದಲಾಗಿದೆಯಾ ಅಂತ ನನಗೆ ಗೊತ್ತಾಯ್ತು. ಆದರೆ ನನಗೆ ಅನ್ಯಾಯ ಆಗದಿರೋ ನೋಡ್ಕೊಳ್ಳೋದು ನನ್ನ ಕೆಲಸ. ಸರಿ, ನಾನು ಎಷ್ಟು ಕಷ್ಟಪಟ್ಟನೋ ಅದ್ರ 10ರಷ್ಟು ನೀನು ಮತ್ತೆ ನಿನ್ನ ತಾಯಿ ಕಷ್ಟಪಡೋ ಹಾಗೆ ನಾನು ಮಾಡಲಿಲ್ಲ ಅಂದರೆ ನಾನು ಧರ್ಮಾಧಿಕಾರಿಗಳ ಹೆಂಡತಿ ರಾಧಿಕಾನೇ ಅಲ್ಲ. ಹೇಳು ಶಾಂತನು, ಏನಾದರೂ ಸುದ್ದಿ ಇದೆಯಾ? ಸಿಹಿ ಸುದ್ದಿನೇ ಅಮ್ಮ. ಏನು? ಸೌಪರ್ಣಿಕ ನಿನ್ನ ನಾ ಮನೆಗೆ ಕರೆದಿದ್ಲು, ಅದನ್ನು ಬಿಟ್ಟರೆ ಬೇರೇನಿದೆ? ನಾನು ಹೇಳಬೇಕು ಹೋಗ್ತಿರೋ ವಿಷಯ ಅದಕ್ಕಿಂತ ಸಿಹಿ ಸುದ್ದಿ. ಏನೋ ಅಂಥದ್ದು? ರಾಧಿಕಾ ಬದಲಾಗಿದ್ದಾಳೆ. ಏನು? ರಾಧಿಕಾ ಬದಲಾಗಿದ್ದಾಳ? ಯಾವ ವಿಷಯದಲ್ಲಿ? ಮುಖ್ಯವಾದ ವಿಚಾರದಲ್ಲೇ ಬದಲಾಗಿದ್ದಾಳೆ ಅಮ್ಮ. ನೀವು ಈ ಮನೆಯವ್ರನ್ನ ಏನಾದರೂ ಮಾಡ್ಕೊಳ್ಳಿ, ನಮ್ಮ ವಿಷಯ ನನ್ನ ಜೊತೆ ಕಳಿಸ್ಕೊಟ್ಬಿಡಿ, ನಾವು ಹೊರಟೋಗ್ತೀವಿ ಅಂತ ಗೋಗರಿತಾ ಇದ್ದಾಳೆ. ಇದು ಖುಷಿ ಪಡೋ ವಿಚಾರನೇ. ಆದರೆ ನಾವು ಇನ್ನೊಂದನ್ನು ಯೋಚನೆ ಮಾಡಬೇಕು. ಏನಮ್ಮ? ಅಲ್ಲ, ವಿಷುನ ಅವಳ ಜೊತೆ ಕಳ್ಸೋದಿಕ್ಕೆ ನಮ್ಮ ಹತ್ರ ವಿಷು ಎಲ್ಲಿದ್ದಾನೆ? ಇಷ್ಟು ದಿನ ಏನು ವಿಷು ನಮ್ಮ ಜೊತೆ ಇದ್ನಾ? ಅಮ್ಮ, ವಿಷು ವಿಷಯದಲ್ಲಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು ತುಂಬ ಸುಲಭ. ಒಟ್ಟಿನಲ್ಲಿ ಅವಳು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗೋವರೆಗೂ ಶೀಲಂಬಾಯಿ ಮುಚ್ಚೋದು ಹೇಗೆ ಅಂತ ನನಗೆ ಚೆನ್ನಾಗಿ